ಕ್ರಿಸ್ತಶಕ 1860ರಲ್ಲಿ ಈಜಿಪ್ಟಿನ ರಾಜನಾದ ಪಾಷಾ ಎಂಬಾತ ಒಂದೇ ಸಲಕ್ಕೆ ಇಲ್ಲಿಂದ ಸಾವಿರಾರು ಗೋಗಳನ್ನು ಆಮದು ಮಾಡಿಕೊಂಡಿದ್ದ ಅನ್ನೋದು ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ಹೀಗೆ ಆಮದು ಮಾಡಿಕೊಂಡ ತಳಿಗಳನ್ನು ಆರಂಭದಲ್ಲಿ ಅಲ್ಲಿಯ ಮಿಲಿಟರಿಗೆ ಬಳಸಿಕೊಳ್ಳಲಾಗ್ತಿತ್ತು. ಆನಂತರ ಅವುಗಳ ದುಡಿಯೋ ಸಾಮರ್ಥ್ಯವನ್ನು ಕಂಡು ಅವುಗಳನ್ನೇ ಬಳಸಿ ಇನ್ನಷ್ಟು ಹೊಸ ಶ್ರೇಷ್ಠ ತಳಿಗಳನ್ನು ಆವಿಷ್ಕರಿಸೋ ಉದ್ದೇಶದಿಂದ ಜಾನುವಾರು ತಳಿ ಅಭಿವೃದ್ಧಿ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು. ಹೀಗೆ ಇಲ್ಲಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸಾಗಿಸಲ್ಪಟ್ಟ ಪ್ರಮುಖ ಗೋತಳಿಗಳಲ್ಲಿ ಓಂಗೋಲ್ ಸಹ ಒಂದು. ಹಲವು ದಶಮಾನಗಳ ಹಿಂದೆಯೇ ಈ ತಳಿಗಳನ್ನು ಇಲ್ಲಿಂದ ಹೊರ ದೇಶಗಳಾದ ಬ್ರೆಜಿಲ್ ಮತ್ತು ಫಿಲಿಪೈನ್ಸ್ ದ್ವೀಪಗಳಿಗೆ ತಳಿ ಸಂವರ್ಧನೆಯ ಉದ್ದೇಶಕ್ಕಾಗಿ ಕಳುಹಿಸಿಕೊಡಲಾಗಿತ್ತು. ಒಂದು ದಾಖಲೆಯ ಪ್ರಕಾರ 19ನೇ ಶತಮಾನದಲ್ಲಿಯೇ ಈ ತಳಿಯ ದನಗಳು ಅಮೆರಿಕ, ಬ್ರೆಜಿಲ್, ಫಿಜಿ, ಜಮೈಕಾ, ಆಸ್ಟ್ರೇಲಿಯಾ, ಮಲೇಷಿಯಾ, ಶ್ರೀಲಂಕಾ ಮುಂತಾದ ದೇಶಗಳಿಗೆ ಇಲ್ಲಿಂದ ರಫ್ತಾಗಿತ್ತು.